ನಮಸ್ಕಾರ. ಶ್ರೀಮದ್ಭಾಗವತ ಪಂಚಮಸ್ಕಂದ. ಪರೀಕ್ಷಿತ: ಮುನಿವರ್ಯರೇ, ಕೆಟ್ಟ ಕರ್ಮದ ಫಲದಿಂದ ಈ ಸಂಸಾರಕ್ಕೆ ಕಾರಣವಾದ ಕರ್ಮ ಸಂಪಾದನೆಯಿಂದ ಜೀವರು ಪುನಃ ಪುನಃ ದುಃಖಿಗಳಾಗುವರು. ನಾರದೋಪದೇಶದಿಂದ ಶ್ರೀಹರಿಯನ್ನೇ ಭಜಿಸುತ್ತಿದ್ದ ಪ್ರಿಯವ್ರತನು ಹೇಗೆ ಗೃಹಸ್ಥಾಶ್ರಮಿಯಾದ? ಪತ್ನಿ ಪುತ್ರರಲ್ಲೇ ಆಸಕ್ತನಾಗಿದ್ದ ಪ್ರಿಯವ್ರತನಿಗೆ ಹರಿಯ ಉಪಾಸನೆ ಹೇಗೆ ಬಂದಿತು? ಅದರಿಂದ ಮುಕ್ತಿಯು ಹೇಗಾಯಿತು? ಶ್ರೀ ಶುಕಾಚಾರ್ಯರು, ಪ್ರಿಯವ್ರತನು ನಾರದರ ಅನುಗ್ರಹದಿಂದ ತತ್ವಜ್ಞಾನಿಯಾಗಿರುವುದರಿಂದ ಅವನು ಹರಿಯನ್ನೇ ಪ್ರಾರ್ಥಿಸುತ್ತಿದ್ದನು. ತಂದೆಯು ರಾಜನಾಗೆಂದು ಆದೇಶಿಸಿದರೂ ದೊರೆತನವು ವಿಷಯ ಸಂಘದಿಂದ ಸಂಸಾರಕ್ಕೆ ಕಾರಣವಾಗುತ್ತದೆ ಎಂದು ತಿಳಿದು ತಂದೆಯ ಮಾತನ್ನು ಕೇಳದೆ ಗಂಧಮಾದನ ಪರ್ವತಕ್ಕೆ ಹೋಗಿ ಅಲ್ಲೇ ನೆಲೆಸಿಬಿಟ್ಟನು. ನಾರದರು ಮತ್ತು ಸ್ವಯಂಭುವನು ಮಗನ ಆಶ್ರಮಕ್ಕೆ ಬಂದರು. ಬ್ರಹ್ಮದೇವರು ಅಲ್ಲಿಗೆ ಬಂದರು. ಬ್ರಹ್ಮನು ಈ ಲೋಕದ ಭೋಗಗಳನ್ನು ಅನುಭವಿಸಿ ನಂತರ ಮೋಕ್ಷವನ್ನು ಹೊಂದು ಎಂದು ಉಪದೇಶಿಸಿದನು. ಅವರ ಉಪದೇಶದಂತೆ ಜ್ಞಾನ ಭಕ್ತಿಯಿಂದ ರಾಜ್ಯವನ್ನಾಳಿದನು. ಮನುರಾಜನು ತಪಸ್ಸಿಗೆ ಹೊರಟನು. ಪ್ರಿಯವ್ರತನು ವಿಶ್ವಕರ್ಮನ ಪುತ್ರಿ ಬರ್ಹಿಷ್ಮತಿಯನ್ನು ವಿವಾಹವಾಗಿ 10 ಮಂದಿ ಪುತ್ರರನ್ನು ಪಡೆದನು. ನಂತರ ಮಕ್ಕಳನ್ನು ಒಂದೊಂದು ರಾಜ್ಯಕ್ಕೆ ಅಧಿಪತಿಗಳನ್ನಾಗಿ ಮಾಡಿದನು. ತನ್ನ ಮಗಳಾದ ಊರ್ಜಸ್ಪತಿಯನ್ನು ಶುಕ್ರಾಚಾರ್ಯರಿಗೆ ವಿವಾಹ ಮಾಡಿಕೊಟ್ಟನು. ಆಕೆಗೆ ದೇವಯಾನಿ ಎಂಬ ಮಗಳು ಹುಟ್ಟಿದಳು. ಮುಂದೆ ಪ್ರಿಯವ್ರತನು ವೈರಾಗ್ಯ ಹೊಂದಿ ಮೋಕ್ಷ ಸಾಧನೆ ಮಾಡಿದನು. 1ನೇ ಅಧ್ಯಾಯ ಮುಗಿಯಿತು. ಪ್ರಿಯವ್ರತನು ಸನ್ಯಾಸಿಯಾದ ಮೇಲೆ ಅವನ ಹಿರಿಯ ಮಗ ಅಗ್ನಿಧ್ರನು ರಾಜನಾಗಿ ಜಂಬೂದ್ವೀಪ ನಿವಾಸಿಗಳನ್ನು ಮಕ್ಕಳಂತೆ ರಕ್ಷಿಸಿದನು. ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ಅವರ ಸಭಾಗಾಯಕಿ ಪೂರ್ವಚಿತ್ತ ಎಂಬ ಅಪ್ಸರೆಯನ್ನು ವಿವಾಹವಾದನು. ಆಕೆಯಿಂದ 9 ಮಂದಿ ಸತ್ಪುತ್ರರನ್ನು ಪಡೆದನು. ನಂತರ ಪೂರ್ವಚಿತ್ತಿಯು ಬ್ರಹ್ಮದೇವರ ಸಭೆಗೆ ಹೊರಟು ಹೋದಳು. ರಾಜನು ತನ್ನ ರಾಜ್ಯವನ್ನು 9 ಮಕ್ಕಳಿಗೂ ಹಂಚಿಕೊಟ್ಟನು. ಅಗ್ನಿಧ್ರನು ಶ್ರೀಹರಿಯನ್ನೇ ಭಜಿಸುತ್ತಾ ಬ್ರಹ್ಮಲೋಕಕ್ಕೆ ಹೋದನು. ಅವನ ಮಕ್ಕಳು ಮೇರುವಿನ 9 ಮಂದಿ ಪುತ್ರಿಯರನ್ನು ಕ್ರಮವಾಗಿ ವಿವಾಹವಾದರು. 2ನೇ ಅಧ್ಯಾಯ ಮುಗಿಯಿತು. ಋಷಭಾವತಾರ. ಪ್ರಿಯವ್ರತನ ಹಿರಿಯ ಮಗ ನಾಭಿರಾಜನು ಮಕ್ಕಳಿಗಾಗಿ ಯಜ್ಞ ಮಾಡಿದನು. ಭಕ್ತವತ್ಸಲನಾದ ಶ್ರೀಹರಿಯು ಪ್ರತ್ಯಕ್ಷನಾದನು. ಆಗ ಎಲ್ಲರೂ ಸೇರಿ ಹೀಗೆ ಪ್ರಾರ್ಥಿಸಿದರು: ಶ್ರೀಹರಿಯೇ, ನಿನ್ನ ಭಕ್ತರು ಭಕ್ತಿಯಿಂದ ಅರ್ಪಿಸುವ ಒಂದು ಬಿಂದೋದಕಕ್ಕೆ 1 ದಳ ಶ್ರೀ ತುಳಸಿ ಚಿಗುರು ಗರಿಕೆಯಿಂದಲೇ ತೃಪ್ತನಾಗುವೆ. ಭಕ್ತಿ ಇಲ್ಲದ ಬಂಗಾರದ ಬೆಟ್ಟವನ್ನೇ ಅರ್ಪಿಸಿದರೂ ನೀನು ತೃಪ್ತನಾಗುವುದಿಲ್ಲ. ಭಕ್ತರ ಅಪೇಕ್ಷೆಯಂತೆ ನೀನು ಪ್ರತ್ಯಕ್ಷನಾಗುವೆ. ನಾನು ಒಬ್ಬ ಸುಪುತ್ರನನ್ನು ಅಪೇಕ್ಷಿಸುತ್ತಿರುವೆ. ಆ ಪುತ್ರನು ಯಾವಾಗಲೂ ನಿನ್ನ ನಾಮವನ್ನೇ ಜಪಿಸುತ್ತಿರಲಿ. ಈ ನನ್ನ ಅಭೀಷ್ಟವನ್ನು ಪೂರೈಸು ಎಂದು ನಮಸ್ಕರಿಸಿದನು. ಶ್ರೀಹರಿಯು ರಾಜನ ಅಭೀಷ್ಟದಂತೆ ಅವನ ಮಗನಾಗಿ ಜನಿಸುವುದಾಗಿ ಹೇಳಿ ಅಂತರ್ಧಾನನಾದನು. 3ನೇ ಅಧ್ಯಾಯ ಮುಗಿಯಿತು. ಕೆಲ ಕಾಲ ನಂತರ ಶ್ರೀಹರಿಯು ನಾಭಿರಾಜನ ಮಗನಾಗಿ ಜನಿಸಿದನು. ರಾಜನು ಅವನಿಗೆ ಋಷಭನೆಂದು ನಾಮಕರಣ ಮಾಡಿದನು. ಕಾಲಕ್ರಮೇಣ ನಾಭಿರಾಜನು ಮಗನಿಗೆ ಪಟ್ಟಗಟ್ಟಿ ಪತ್ನಿ ಸಮೇತನಾಗಿ ಬದರಿಗೆ ಹೋದನು. ಅಲ್ಲಿ ನರನಾರಾಯಣರನ್ನು ಪೂಜಿಸುತ್ತಾ ಯೋಗ್ಯ ಕಾಲದಲ್ಲಿ ಮುಕ್ತಿಯನ್ನು ಹೊಂದಿದನು. ಋಷಭದೇವರು ಗುರುಕುಲ ವಾಸ ಮುಗಿಸಿ ಗೃಹಸ್ಥನಾಗಿ 100 ಮಂದಿ ಸುಪುತ್ರರನ್ನು ಪಡೆದನು. ಅದರಲ್ಲಿ ಹಿರಿಯ ಮಗ ಭರತನಿಂದಲೇ ನಮ್ಮ ದೇಶಕ್ಕೆ ಭಾರತ ವರ್ಷವೆಂದು ಹೆಸರಾಗಿದೆ. ರಾಜನ ಉಳಿದ 99 ಮಂದಿ ಮಕ್ಕಳಲ್ಲಿ 9 ಜನ ಶ್ರೇಷ್ಠರು. ಉಳಿದ 90 ಮಂದಿ ಮಕ್ಕಳಲ್ಲಿ 9 ಮಂದಿ ಮಹಾಹರಿಭಕ್ತರು. ಉಳಿದ 81 ಜನ ಯಜ್ಞಶೀಲರಾದ ಬ್ರಾಹ್ಮಣರಾದರು. ಒಮ್ಮೆ ಋಷಭದೇವರು ಬ್ರಹ್ಮಾವರ್ತಕ್ಕೆ ಹೋದಾಗ ಅಲ್ಲಿಯೇ ಇದ್ದ ತನ್ನ ಮಕ್ಕಳಿಗೆ ಹೀಗೆ ಉಪದೇಶಿಸಿದರು. 4ನೇ ಅಧ್ಯಾಯ ಮುಗಿಯಿತು. ಋಷಭ: ಮಕ್ಕಳೇ, ಈಗ ನಮಗೆ ಮನುಷ್ಯ ದೇಹವು ಕೇವಲ ವಿಷಯ ಭೋಗಕ್ಕೆ ಬಂದಿಲ್ಲ. ತಪಸ್ಸನ್ನು ಮಾಡಿ ಮೋಕ್ಷ ಸಂಪಾದನೆಗಾಗಿ ಬಂದಿದೆ. ಸದಾಚಾರವಂತರಾದ ನನ್ನ ಭಕ್ತರ ಸೇವೆಗಾಗಿ ಈ ನರದೇಹವನ್ನು ಉಪಯೋಗಿಸಬೇಕು. ವಿಷಯ ಲಂಪಟತನ ಅನರ್ಥಕರ. ಅಂತಹವರು ಪಾಪವನ್ನೇ ಮಾಡುತ್ತಿರುತ್ತಾರೆ. ಹರಿಕಥಾ ಶ್ರವಣಾದಿಗಳಿಂದ ಪರಮಾತ್ಮನ ಸ್ವರೂಪವನ್ನು ಎಲ್ಲಿಯವರೆಗೆ ತಿಳಿಯುವುದಿಲ್ಲವೋ ಅಲ್ಲಿಯವರೆಗೆ ಸಂಸಾರ ಕ್ಲೇಶವು ಪಾಪಕರ್ಮಗಳ ಫಲವು ತಪ್ಪದೇ ಇರುವುವು. ಅಂತರ್ಯಾಮಿಯಾದ ಶ್ರೀಹರಿಯಲ್ಲಿ ಮಾಡುವ ಭಕ್ತಿಯಿಂದಲೇ ಮೋಕ್ಷವು ದೊರಕುವುದು. ನಾನು, ನನ್ನದು, ಮಡದಿ, ಮಕ್ಕಳ ಮೋಹವೇ ಜೀವವು ದುಃಖಿಯಾಗಲು ಕಾರಣ. ಪುತ್ರ ಅಥವಾ ಶಿಷ್ಯನಿಗೆ ಬಂದಿರುವ ಅಜ್ಞಾನವನ್ನು ಉಪದೇಶದಿಂದ ನಿವೃತ್ತಿ ಮಾಡುವುದೇ ತಂದೆಯ ಅಥವಾ ಗುರುವಿನ ಕರ್ತವ್ಯ. ಮಕ್ಕಳೇ, ನೀವು ಜ್ಯೇಷ್ಠನಾದ ಭರತನಂತೆ ನಡೆಯಿರಿ. ನಾನು ಬ್ರಾಹ್ಮಣರಿಂದ ಉಪಾಸ್ಯನಾದ ದೇವತೆ.
ಬ್ರಾಹ್ಮಣರಿಗೆ ಸಮನಾದ ಪ್ರಾಣಿಗಳೇ ಈ ಭೂಲೋಕದಲ್ಲಿ ಇಲ್ಲ. ಪವಿತ್ರ ಮನಸ್ಸು, ಸತ್ವಗುಣ, ಬ್ರಹ್ಮಜ್ಞಾನ ಇರುವುದು ಬ್ರಾಹ್ಮಣರಲ್ಲಿ. ಆದ್ದರಿಂದ ನೀವೆಲ್ಲರೂ ಬ್ರಾಹ್ಮಣರನ್ನು ಅವಶ್ಯವಾಗಿ ಪೂಜಿಸಿರಿ. ಹೀಗೆ ಮಕ್ಕಳಿಗೆ ಆದೇಶಿಸಿದ ಋಷಭದೇವರು ಭರತನಿಗೆ ಪಟ್ಟಗಟ್ಟಿ ಭಕ್ತಿಜ್ಞಾನ ವೈರಾಗ್ಯ ಹೊಂದಿ ಸನ್ಯಾಸಿಯಾದರು. 5ನೆಯ ಅಧ್ಯಾಯ ಮುಗಿಯಿತು. ಪರೀಕ್ಷಿತ್ ರಾಜನು ಶುಕರನ್ನು ಋಷಭದೇವರು ಅಣಿಮಾದಿಗಳ ಸಿದ್ಧಿಯನ್ನು ಏತಕ್ಕಾಗಿ ತೋರಲಿಲ್ಲವೆಂದು ಪ್ರಶ್ನಿಸಿದನು. ಆಗ ಶುಕರು ಹೀಗೆ ಉತ್ತರಿಸುತ್ತಾರೆ. ಶುಕ: ರಾಜನೇ, ಕೆಲವರು ಮಹನೀಯರು ಮನಸ್ಸು ಯಾವಾಗಲೂ ಸ್ವಾಧೀನವಾಗಿರುತ್ತದೆ ಎಂಬುದನ್ನು ಒಪ್ಪುವುದಿಲ್ಲ. ಅದು ಸ್ವಾಭಾವಿಕವಾಗಿ ಚಂಚಲ. ಕರ್ದಮಾದಿ ದೇವತೆಗಳು ಮಹಾಧಿಕಾರಿಗಳು ತಮ್ಮ ಸಿದ್ಧಿಗಳನ್ನು ಉಪಯೋಗಿಸಿ ಭೋಗಪಟ್ಟರು. ಅಲ್ಲೇ ಮನಸ್ಸು ಆಸಕ್ತವಾದರೂ ಹರಿಯ ಪೂಜೆಯಲ್ಲಿ ನಿರತನಾಗಿರುವುದರಿಂದ ಅವರಿಗೆ ಮುಕ್ತಿಯು ದೊರಕುವುದು. ಋಷಭ ಪರಮಾತ್ಮನು ತನ್ನ ಸಚ್ಚಿದಾನಂದ ಸ್ವರೂಪವೇ ಪರಬ್ರಹ್ಮನಾದ ನನ್ನ ಸ್ವರೂಪ, ನಾನು ಬೇರೆ ಅಲ್ಲ, ಬ್ರಹ್ಮವು ಬೇರೆ ಅಲ್ಲವೆಂದು ತನ್ನ ಮೂಲ ಸ್ವರೂಪವನ್ನು ಸ್ಮರಿಸಿದನು. ಅವನು ದಿಗಂಬರನಾಗಿ ಎಲ್ಲ ಕಡೆಯೂ ಸುತ್ತುತ್ತಿದ್ದನು. ನಾನೇ ವಾಸುದೇವ ಎಂದು ಉಪದೇಶಿಸಿದನು. ಇದನ್ನು ಇವನ ಶಿಷ್ಯನಿಂದ ಕೇಳಿ ತಿಳಿದ ದಕ್ಷಿಣ ಕರ್ನಾಟಕದ ದೊರೆ ಅರ್ಹನು ಅಹಿಂಸಾ ಪರಮಧರ್ಮ ಎಂಬ ಅರ್ಹತ ಅಂದರೆ ಜೈನ ಮತವನ್ನು ಮುಂದೆ ಪ್ರಚಾರ ಮಾಡುವನು. ವೇದಗಳು, ದೇವತೆಗಳು, ಗೋಬ್ರಾಹ್ಮಣರೆಲ್ಲರಿಗೂ ಋಷಭ ಪರಮಾತ್ಮನು ಮುಖ್ಯ ಸ್ವಾಮಿಯು. ಅವನ ಚರಿತ್ರೆಯನ್ನು ಪಠಿಸುವವರಿಗೂ ಸಕಲ ಪಾಪಗಳು ಹೋಗಿ ಮುಕ್ತಿ ದೊರಕುವುದು. ಸೂಚನೆ: ಶ್ರೇಯಸ್ಸನ್ನು ಬಯಸಿ ನಿತ್ಯವೂ ಪಾರಾಯಣ ಮಾಡಬೇಕೆಂಬುವರಿಗೆ ಅನುಕೂಲವೆಂದು ಶ್ರೀ ಋಷಭದೇವರ ಮಹಿಮಾ ಪದ್ಯವನ್ನು ಕೆಳಗೆ ಕೊಡಲಾಗಿದೆ. ಶ್ಲೋಕ: ನಿತ್ಯಾನುಭೂತ ನಿಜಲಾಭ ನಿವೃತ್ತ ತೃಷ್ಣಃ ಶ್ರೇಯಸ್ಯತ ದ್ರಚನಯ ಚಿರಸುಪ್ತ ಬುದ್ಧೇಃ ಲೋಕಸ್ಯಾಹ ಕರುಣಯಾ ಭಯ ಮಾತ್ಮಲೋಕ ಮುಖ್ಯಾನ್ನಮೋ ಭಗವತೆ ಋಷಭಾಯ ತಸ್ಮೈ. ಅರ್ಥ: ಶ್ರೀಹರಿಯ ಅವತಾರನಾದ ಋಷಭದೇವನು ಯಾವಾಗಲೂ ಸ್ವರೂಪಭೂತಾನಂದದ ಅನುಭವ ಉಳ್ಳವನು. ಆದ್ದರಿಂದ ಅವನಿಗೆ ಮತ್ತೊಂದರ ಆಸೆಯಿಲ್ಲ. ಅನಾದಿಯಿಂದ ಅಜ್ಞಾನಿಗಳಾಗಿ ಶ್ರೇಯಸ್ಸಿಗೆ ವಿರುದ್ಧ ವ್ಯಾಪಾರಗಳನ್ನು ಮಾಡುತ್ತಾ ಮೋಕ್ಷ ಸಾಧನೆಯನ್ನು ತಿಳಿಯದ ಯೋಗ್ಯ ಜೀವರ ಮೇಲಿನ ಕರುಣದಿಂದ ಆತ್ಮತತ್ವಜ್ಞಾನೋಪದೇಶಕನು, ಸಂಸಾರ ಭಯ ಪರಿಹಾರಕನು, ಅಪರೋಕ್ಷ ಜ್ಞಾನವನ್ನು ಅನುಗ್ರಹಿಸುವವನು ಆದ ಋಷಭ ಭಗವಂತನಿಗೆ ನಮಸ್ಕಾರ. 6ನೆಯ ಅಧ್ಯಾಯ ಮುಗಿಯಿತು. ಭರತರಾಜನು ತಂದೆಯ ಅಪ್ಪಣೆಯಂತೆ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುತ್ತಿದ್ದನು. ವಿಶ್ವರೂಪನ ಮಗಳಾದ ಪಂಚಜನಿ ಎಂಬುವಳನ್ನು ವಿವಾಹವಾದನು. ಅವಳಿಂದ 5 ಮಂದಿ ಪುತ್ರರನ್ನು ಪಡೆದನು. ಶ್ರೀಹರಿಯಲ್ಲಿ ರಾಜನಿಗೆ ದಿನದಿಂದ ಭಕ್ತಿ ಹೆಚ್ಚುತ್ತಾ ಹೋಗಿ ಮಕ್ಕಳಿಗೆ ರಾಜ್ಯವನ್ನು ಹಂಚಿಕೊಟ್ಟನು. ಪುಲಹಾಶ್ರಮ ಎಂಬ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನೆಲೆಸಿದನು. ಈ ಆಶ್ರಮದಲ್ಲಿ ಗಂಡಕಿ ಎಂಬ ಪ್ರಸಿದ್ಧ ಚಕ್ರ ನದಿಯಲ್ಲಿ ಚಕ್ರ ರೇಖೆಯುಳ್ಳ ಸಾಲಿಗ್ರಾಮ ಶಿಲೆಗಳು ತುಂಬಿವೆ. ಭರತನು ಶ್ರೀಹರಿಯನ್ನು ಪೂಜಿಸುತ್ತಾ ಪರಮಾನಂದವನ್ನು ಹೊಂದಿದನು. 7ನೆಯ ಅಧ್ಯಾಯ ಮುಗಿಯಿತು. ಒಂದು ದಿನ ಭರತನು ನದಿಯ ತೀರದಲ್ಲಿ ಮಂತ್ರವನ್ನು ಜಪಿಸುತ್ತಾ ಕುಳಿತಿದ್ದನು. ಗರ್ಭಿಣಿ ಜಿಂಕೆಯೊಂದು ನದಿಯಲ್ಲಿನ ನೀರು ಕುಡಿಯಲು ನದಿಯ ಬಳಿಗೆ ಬಂದು ನೀರನ್ನು ಕುಡಿಯುತ್ತಿತ್ತು. ಆಗ ಸಿಂಹವೊಂದು ಗರ್ಜಿಸಿತು. ಇದನ್ನು ಕೇಳಿ ಆ ಜಿಂಕೆಯು ನಡುಗಿ ಆಚೆಯ ದಡವನ್ನು ಸೇರಲು ಹಾರಿತು. ಆಗ ಗರ್ಭಸ್ರಾವವಾಗಿ ಮರಿಯು ಪ್ರವಾಹದಲ್ಲಿ ಬಿದ್ದಿತು. ತಾಯಿ ಜಿಂಕೆ ಗುಹೆಯೊಳಗೆ ಹೋಗಿ ಸತ್ತು ಹೋಯಿತು. ಇದನ್ನು ನೋಡಿದ ಭರತನು ಜಿಂಕೆಯ ಮರಿಯನ್ನು ಪ್ರವಾಹದಿಂದೆತ್ತಿ ತನ್ನ ಆಶ್ರಮಕ್ಕೆ ತಂದು ತನ್ನ ಮಗುವಿನಂತೆ ಕಾಪಾಡುತ್ತಾ ಬಂದನು. ಆ ಮರಿಯು ಸ್ವಲ್ಪ ದೊಡ್ಡದಾದ ಮೇಲೆ ಓಡಿಹೋಯಿತು. ಮನೆಯ ಮೋಹವನ್ನು ತೊರೆದು ಬಂದು ಕರ್ಮಾನುಸಾರ ಜಿಂಕೆಯ ಮರಿಯ ಮೋಹದಿಂದ ಶ್ರೀಹರಿಯನ್ನೇ ಮರೆತನು. ಜಿಂಕೆಯ ಮರಿಯನ್ನೇ ಸ್ಮರಿಸುತ್ತಾ ಪ್ರಾಣ ಬಿಟ್ಟನು. ಆ ಸಂಸ್ಕಾರದಿಂದ ಜಿಂಕೆಯಾಗಿಯೇ ಹುಟ್ಟಿದನು. ಆದರೆ ಹಿಂದಿನ ಜನ್ಮದಲ್ಲಿ ಚೆನ್ನಾಗಿ ಆರಾಧಿಸಿದ್ದನಾದ್ದರಿಂದ ಈ ಜನ್ಮದ ಜಿಂಕೆಯ ಜನ್ಮದಿಂದ ಪಶ್ಚಾತ್ತಾಪ ಪಟ್ಟನು. ವೈರಾಗ್ಯವನ್ನು ಹೊಂದಿ ಪುಲಹಾಶ್ರಮಕ್ಕೆ ಬಂದನು. ಪ್ರಾರಬ್ಧ ಕರ್ಮ ಮುಗಿಸಿ ಗಂಡಕಿ ನದಿಯ ನೀರಿನಲ್ಲಿ ಮೃಗ ಶರೀರವನ್ನು ಬಿಟ್ಟನು. 8ನೆಯ ಅಧ್ಯಾಯ ಮುಗಿಯಿತು. ಹಿಂದೆ ಸತ್ಕುಲ ಪ್ರಸೂತನಾದ ಬ್ರಾಹ್ಮಣನಿದ್ದನು. ಅವನಿಗೆ ಹಿರಿಯ ಹೆಂಡತಿಯಲ್ಲಿ 9 ಮಂದಿ ಪುತ್ರರು, ಕಿರಿಯ ಹೆಂಡತಿಯಲ್ಲಿ 1 ಗಂಡು 1 ಹೆಣ್ಣು ಅವಳಿ ಮಕ್ಕಳಾದರು. ಆ ಗಂಡು ಮಗುವೆ ಪೂರ್ವಜನ್ಮದ ಭರತನು. ಪೂರ್ವಜನ್ಮದ ಹರಿಯ ಅನುಗ್ರಹದಿಂದ ಯೋಗಿಯಂತೆ ಇದ್ದು ಬಿಟ್ಟನು. ಯಾರೊಡನೆಯೂ ಬೆರೆಯದೆ ವಿದ್ಯೆ ಬುದ್ಧಿಯನ್ನು ಕಲಿಯದೆ ಹುಚ್ಚನಂತಾದನು. ಇದೇ ವ್ಯಥೆಯಿಂದ ತಂದೆ ತಾಯಿಗಳು ಮರಣ ಹೊಂದಿದರು. ಅವನು ಹುಚ್ಚನೆಂದು ಅಣ್ಣಂದಿರು ಅವನನ್ನು ತೊರೆದರು. ಒಂದು ದಿನ ಕಳ್ಳರ ಮುಖಂಡನೊಬ್ಬನು ತನಗೆ ಮಕ್ಕಳು ಬೇಕೆಂದು ಭದ್ರಕಾಳಿಗೆ ನರಬಲಿ ಕೊಡಲು
ಹರಕೆ ಮಾಡಿಕೊಂಡು ಯಾರನ್ನಾದರೂ ಹುಡುಕಿ ತರುವಂತೆ ಆಳುಗಳಿಗೆ ಆದೇಶಿಸಿದನು. ಅವರು ಅರ್ಧರಾತ್ರಿ ವೇಳೆ ಭರತನು ಗದ್ದೆ ಕಾಯುತ್ತಾ ಕುಳಿತಿದ್ದನ್ನು ನೋಡಿ ಅವನನ್ನು ಕರೆತಂದರು. ಬಲಿಗಾಗಿ ಭರತನನ್ನು ಕಾಳಿಯ ಮುಂದೆ ಸಿದ್ಧ ಮಾಡಿ ಕುಳ್ಳಿರಿಸಿದರು. ಕಾಳಿಯು ಪ್ರತ್ಯಕ್ಷಳಾಗಿ ಆ ಮುಖಂಡನ ಕೈಯಲ್ಲಿದ್ದ ಕತ್ತಿಯನ್ನು ಕಿತ್ತುಕೊಂಡು ಆ ಪಾಪಿಗಳನ್ನೇ ಕೊಂದು ಹಾಕಿದಳು. ಹೀಗೆ ಪರಮಾತ್ಮನನ್ನು ಭಜಿಸುವವರಿಗೆ ಯಾರೂ ಸಂಹರಿಸಲು ಸಾಧ್ಯವಿಲ್ಲ. 9ನೆಯ ಅಧ್ಯಾಯ ಮುಗಿಯಿತು. ಸಿಂಧೂ ದೇಶದ ರಾಜನಾದ ರಹುಗಣನು ಇಕ್ಷುಮತಿ ನದಿಯ ತೀರದ ಆಶ್ರಮದಲ್ಲಿದ್ದ ಕಪಿಲ ಋಷಿಗಳನ್ನು ನೋಡಲು ಪಲ್ಲಕ್ಕಿಯನ್ನೇರಿ ಹೊರಟಿದ್ದನು. ಆ ರಾಜನ ಮಂತ್ರಿಯು ಪಲ್ಲಕ್ಕಿಯನ್ನು ಹೊರಲು ಬೇಕಾಗಿದ್ದ ಒಬ್ಬ ಮನುಷ್ಯನನ್ನು ಹುಡುಕುತ್ತಿರುವಾಗ ಭರತನು ಅವನ ಕಣ್ಣಿಗೆ ಬಿದ್ದನು. ಅವನು ಕತ್ತೆಯಂತೆ ಭಾರವನ್ನು ಹೊರುವ ದಳೂತಿ ವ್ಯಕ್ತಿಯೆಂದು ತಿಳಿದು ಅವನನ್ನು ಬಲಾತ್ಕಾರವಾಗಿ ಎಳೆದು ತಂದು ಪಲ್ಲಕ್ಕಿಯ ಮುಂಭಾಗದ ಕಂಬವನ್ನು ಹೊರಿಸಿದರು. ಭರತನು ಪಲ್ಲಕ್ಕಿಯನ್ನು ಹೊತ್ತು ವೇಗವಾಗಿ ಹೆಜ್ಜೆ ಹಾಕುತ್ತಿದ್ದನು. ಅದು ಮಿಕ್ಕವರ ಹೆಜ್ಜೆಗೆ ಹೊಂದುತ್ತಿರಲಿಲ್ಲ. ಪಲ್ಲಕ್ಕಿ ಏರುಪೇರಾಯಿತು. ರಾಜನು ಸರಿಯಾಗಿ ಹೆಜ್ಜೆ ಹಾಕುವಂತೆ ಗದರಿದನು. ಆಗ ಬೇರೆ ವಾಹಕರು ಭರತನು ಸರಿಯಾಗಿ ಹೋಗುತ್ತಿಲ್ಲವೆಂದು ದೂರಿದರು. ಭರತನು ಬೂದಿ ಮುಚ್ಚಿದ ಕೆಂಡದಂತಿದ್ದನು. ರಾಜನು ತಾನು ರಾಜನೆಂಬ ಅಹಂಕಾರದಿಂದ ಅವನನ್ನು ಶಿಕ್ಷಿಸುವುದಾಗಿ ಗದರಿದನು. ಆಗ ಮಹಾಭಗವದ್ಭಕ್ತನಾದ ಭರತನು ಅವನಿಗೆ, ಎಲ್ಲವೂ ಭಗವಂತನ ಪ್ರೇರಣೆಯಂತೆಯೇ ನಡೆಯುತ್ತದೆ. ಹಸಿವು, ಬಾಯಾರಿಕೆ, ನಿದ್ರೆ, ಕೋಪ ಇದೆಲ್ಲ ದೇಹದಲ್ಲಿ ಅಭಿಮಾನ ಉಳ್ಳವರಿಗೆ ಇರುತ್ತದೆ. ದೇಹಾಭಿಮಾನವಿಲ್ಲದ ನನಗೆ ಯಾವುದೂ ಇಲ್ಲ. ನಾನು ರಾಜ, ನೀನು ಸೇವಕನೆಂದು ನೀನು ಹೇಳಿದೆ. ಶ್ರೀಹರಿಯೊಬ್ಬನೇ ಹಾಗೆ ಹೇಳಬಹುದು. ನೀನು ಶಿಕ್ಷಿಸಿ ನಿನ್ನ ಬೆಪ್ಪುತನವನ್ನು ಬಿಡಿಸುವೆನು ಎಂದು ಹೇಳಿದೆ. ಉನ್ಮತ್ತನಂತೆ ಮುಕ್ತನಂತೆ ನಾನು ಸ್ವರೂಪ ಸ್ಥಿತಿಯನ್ನು ಹೊಂದಿರುವೆನು. ಸ್ವತಂತ್ರನಾದ ಶ್ರೀಹರಿಯಲ್ಲಿಯೇ ಸ್ಥಿತನಾಗಿರುವೆನು. ನಿನ್ನ ಶಿಕ್ಷೆಯಿಂದ ನನಗೇನೂ ಆಗುವುದಿಲ್ಲ. ಪ್ರಾರಬ್ಧ ಕರ್ಮವನ್ನು ಕಳೆಯಲು ಅದನ್ನು ಭೋಗಿಸುತ್ತಿದ್ದ ಭರತನು ಪಲ್ಲಕ್ಕಿಯನ್ನು ಹೊತ್ತನು. ರಾಜನು ಅವನಿಗೆ ನಮಸ್ಕರಿಸಿ ತನ್ನನ್ನು ಕ್ಷಮಿಸಬೇಕೆಂದು ಬೇಡಿದನು. ರಹುಗಣ, ತಾವು ಯಾರು? ನಾನು ಯಾರಿಗೂ ಹೆದರುವುದಿಲ್ಲ. ತಮ್ಮಂತಹ ಬ್ರಾಹ್ಮಣರಿಗೆ ಮಾಡಿದ ಅಪರಾಧದಿಂದ ಬಹಳವಾಗಿ ಹೆದರುವೆನು. ರುದ್ರ ದೇವರಂತಹವರೇ ಬ್ರಾಹ್ಮಣರಲ್ಲಿ ಮಾಡಿದ ಅಪರಾಧದಿಂದ ತಮ್ಮನ್ನು ತಾವೇ ಶಿಕ್ಷಿಸಿಕೊಳ್ಳುವರು. ಹೀಗಿರುವಾಗ ನನ್ನ ಪಾಡೇನು? 10ನೆಯ ಅಧ್ಯಾಯ ಮುಗಿಯಿತು. ಪರೀಕ್ಷಿತ, ಆಚಾರ್ಯರೇ, ಸಂಸಾರವು ಘೋರಾರಣ್ಯಕ್ಕೆ ಸಮ. ಅದು ಅನೇಕ ದುಃಖಗಳಿಗೆ ಹೇಗೆ ಕಾರಣವೆಂಬುದನ್ನು ಸ್ಪಷ್ಟಪಡಿಸಿರಿ. ಶುಕ, ಮಾನವರು ಭಗವಂತನ ಅಧೀನವಾದ ಪ್ರಕೃತಿಯಿಂದ ಸಂಸಾರವೆಂಬ ಅಡವಿಯನ್ನು ಸೇರಿ ಭಗವದ್ಭಕ್ತರು ಮೋಕ್ಷಕ್ಕಾಗಿ ಮಾಡುವ ಸಜ್ಜನರ ಸಂಘ ಸೇವೆ ಮಾಡುವುದಿಲ್ಲ. ಈ ಸಂಸಾರವು ಅನಿತ್ಯವೆಂದು ತಿಳಿಯದೆ ವಿಷಯ ಸುಖ ಹಾಗೂ ಧನ ಸಂಪಾದನೆಯಲ್ಲಿ ಮುಳುಗುವವನು ಮಕ್ಕಳ ಮಾತಿಗೆ ಮರಳಾಗುವನು. ಕಾಲಚಕ್ರವೇ ಮೃತ್ಯು. ಇಲ್ಲಿ ದುಃಖಪಟ್ಟು ನರಕದಲ್ಲಿ ನರಳಿ ತಿರುಗಿ ಮನುಷ್ಯನಾಗಿ ಹುಟ್ಟುವನು. ಆದ್ದರಿಂದ ಶ್ರೀಹರಿಯನ್ನು ಭಜಿಸುತ್ತಾ ಕ್ಲೇಶಗಳನ್ನು ಕಳೆದುಕೊಂಡು ಮುಕ್ತಿಯನ್ನು ಹೊಂದಬೇಕು. ಈ ಭರತನ ಚರಿತ್ರೆಯನ್ನು ಭಕ್ತಿಯಿಂದ ಪಠಣ ಶ್ರವಣ ಮಾಡಿದವರು ಮಂಗಳವನ್ನು ಹೊಂದುವರು. 14ನೆಯ ಅಧ್ಯಾಯ ಮುಗಿಯಿತು. ಶುಕ, ಪ್ರಿಯವ್ರತನ ವಂಶದವರನ್ನು ಹೇಳುತ್ತಾರೆ. ಭರತ ಪುತ್ರ ಸುಮತಿಯ ಮಗ ದೇವರಾದಿ, ಅವನಿಗೆ ದೇವದ್ಯುಮ್ನ, ಅವನಿಗೆ ಪರಮೇಷ್ಟಿ, ಅವನ ಮಗ ಪ್ರತೀಹ, ಅವನ ಪುತ್ರರು ಪ್ರತಿಹರ್ತ, ಪ್ರಸ್ತೋತ, ಉದ್ಗಾತ ಎಂಬ 3. ಪ್ರತಿಹರ್ತನಿಗೆ ವ್ಯೋಮ ಮತ್ತು ಭೀಮರೆಂಬ 2 ಪುತ್ರರು. ವ್ಯೋಮನ ಮಗ ಉದ್ಗೀತ, ಅವನಿಗೆ ಪ್ರಸ್ತೋತ, ಅವನಿಗೆ ವಿಭು, ಅವನಿಗೆ ಪೃಥುಶೇನ, ಅವನಿಗೆ ನಕ್ತ, ನಕ್ತನಿಗೆ ಋತಿದೇವಿ ಎಂಬ ಪತ್ನಿಯಲ್ಲಿ ಗಯನು ಹುಟ್ಟಿದನು. ಗಯನಲ್ಲಿ ಶ್ರೀಹರಿಯ ಅಂಶದ ಅನೇಕ ಚಿಹ್ನೆಗಳಿದ್ದವು. ಇವನು ಪರಮಾತ್ಮನನ್ನು ಸ್ಮರಿಸುತ್ತಾ ಏಕಚಕ್ರಾಧಿಪತಿಯಾಗಿ ಆಳುತ್ತಿದ್ದನು. ಇವನಿಗೆ ಜಯಂತಿ ಎಂಬ ಪತ್ನಿಯಲ್ಲಿ ಚಿತ್ರರಥ, ಸ್ವಾತಿ ಮತ್ತು ಅವರೋಧ ಎಂಬ 3 ಪುತ್ರರಾದರು. ಚಿತ್ರರಥನಿಗೆ ಸಾಮ್ರಾಟ್, ಅವನಿಗೆ ಮರೀಚಿ, ಅವನಿಗೆ ಬಿಂದುಮಂತ, ಅವನಿಗೆ ಮಧು, ಅವನಿಗೆ ವೀರವ್ರತ, ಅವನಿಗೆ ಮನ್ಯು ಮತ್ತು ಪ್ರಮನ್ಯು ಎಂಬ 2 ಪುತ್ರರಾದರು. ಮನ್ಯುವಿಗೆ ಭುವನ, ಅವನಿಗೆ ತ್ವಷ್ಟ್ರ, ಅವನಿಗೆ ವರಜ, ಅವನಿಗೆ ಶತ್ಜಿತ್ ಮೊದಲಾದ 100 ಮಂದಿ ಪುತ್ರರು. ಒಬ್ಬ ಪುತ್ರಿಯು ಹುಟ್ಟಿದರು. ಕೊನೆಯವನಾದ ವಿರಜನೆಂಬುವನು ಪ್ರಿಯವ್ರತ ರಾಜನ ವಂಶಕ್ಕೆ ಕೀರ್ತಿ ತಂದುಕೊಟ್ಟನು. 15ನೆಯ ಅಧ್ಯಾಯ ಮುಗಿಯಿತು. ಭದ್ರಾಶ್ವಖಂಡ, ಯಮಧರ್ಮನ ಮಕ್ಕಳಾದ ಭದ್ರಶ್ರವರು ಮತ್ತು ಅದರ ವಂಶನಾಯಕರು ಹಯವದನ ದೇವರನ್ನು ಸೇವಿಸುವರು. ಮಂತ್ರ: ಓಂ ನಮೋ ಭಗವತೆ ಧರ್ಮಾಯ ಆತ್ಮಶೋಧನಾಯ ನಮೈತಿ. ಹರಿವರ್ಷಖಂಡ, ಇಲ್ಲಿ ನರಹರಿಯು ಇರುವನು. ಪ್ರಹ್ಲಾದರಾಜನು
ಈ ಖಂಡ ನಿವಾಸಿಗಳಿಂದ ಸಹಿತನಾಗಿ ಅನನ್ಯ ಭಕ್ತಿಯಿಂದ ನಿಷ್ಕಾಮ ಪೂರ್ವಕ ನರಸಿಂಹನನ್ನು ಉಪಾಸಿಸುವವರು. ಮಂತ್ರ: ತದ್ದೈತಂ ರೂಪಂ ಮಹಾಪುರುಷ ಭಾಜನೋ ಮಹಾಭಗವತೋ ದೈತ್ಯ ದಾನವ ಕುಲತೀರ್ಥೀಕರಣ ಶೀಲಾಚರಿತಃ ಪ್ರಹ್ಲಾದ. ಈ ಖಂಡದಲ್ಲಿ ಶ್ರೀಹರಿಯು ಪ್ರದ್ಯುಮ್ನ ರೂಪದಿಂದಿರುವನು. ರಮ್ಯಕ: ಇಲ್ಲಿ ಮತ್ಸ್ಯರೂಪಿ ಪರಮಾತ್ಮನಿರುವನು. ಹಿರಣ್ಮಯ: ಇಲ್ಲಿ ಕೂರ್ಮ ರೂಪಿಯೂ ಇರುವನು. ಉತ್ತರ ಕುರು: ಇಲ್ಲಿ ವರಾಹ ರೂಪದಿಂದಿರುವನು. 18ನೇ ಅಧ್ಯಾಯ ಮುಗಿಯಿತು. ಕಿಂಪುರುಷ ಖಂಡ: ಇಲ್ಲಿ ರಾಮದೇವನಿರುವನು. ಹನುಮಂತ ದೇವರು ಕಿಂಪುರುಷ ಖಂಡದ ನಿವಾಸಿಗಳೊಡನೆ ನಿರಂತರವಾದ ಭಕ್ತಿಯಿಂದ ಶ್ರೀರಾಮನನ್ನು ಸೇವಿಸುವರು. ಭರತವರ್ಷ: ಇಲ್ಲಿ ನರನಿಂದ ಸಹಿತನಾದ ನಾರಾಯಣನು ಜೀವರನ್ನು ಅನುಗ್ರಹಿಸುವನು. ಅದೃಶ್ಯನಾಗಿ ತಪಸ್ಸನ್ನು ಮಾಡುತ್ತಿರುವನು. ನಾರದರು ಆ ಸ್ವಾಮಿಯನ್ನು ಸೇವಿಸುತ್ತಿರುವರು. ಶುಕಾಚಾರ್ಯರು: ಭರತ ಖಂಡದಲ್ಲಿ ಅನೇಕ ನದಿಗಳು ಪರ್ವತಗಳೂ ಇವೆ. ಈ ಖಂಡದಲ್ಲಿ ಹುಟ್ಟಿದ ಜನರು ಯೋಗಿಗಳು, ಅಲ್ಪಾಯುಷ್ಯ ಉಳ್ಳವರಾದರೂ ನಿಷ್ಕಾಮ ಕರ್ಮದಿಂದ ಶ್ರೀಹರಿಯನ್ನು ಪೂಜಿಸಿ ಮೋಕ್ಷ ಸಂಪಾದಿಸುವರು. ಸ್ವರ್ಗದಲ್ಲಿರುವ ಪುಣ್ಯಾತ್ಮರು, ಇಂದ್ರಾದಿ ದೇವತೆಗಳು ಮೋಕ್ಷ ಸಾಧನೆಗಾಗಿ ಈ ಖಂಡದಲ್ಲಿ ಹುಟ್ಟಬೇಕೆಂದು ಬಯಸುವರು. ರಾಜನೇ, ಇಲ್ಲಿಗೆ ಜಂಬೂದ್ವೀಪ ಖಂಡಗಳ ವರ್ಣನೆ ಮುಗಿಯಿತು. 19ನೇ ಅಧ್ಯಾಯ ಮುಗಿಯಿತು. ನಕ್ಷತ್ರ ಮಂಡಲದ ಮೇಲೆ ಬೇರೆ ಬೇರೆ ದೂರದಲ್ಲಿ ಬೇರೆ ಬೇರೆ ಗ್ರಹಗಳಿವೆ. ಇವುಗಳ ಫಲಾಫಲಗಳು ಬೇರೆ ಬೇರೆಯಾಗಿರುತ್ತವೆ. ಹೀಗೆ ಸರ್ವ ದೇವತೆಗಳಿಗೂ ಆಧಾರವಾದ ಶಿಂಶುಮಾರ ರೂಪಿ ಪರಮಾತ್ಮನ ಸ್ವರೂಪವನ್ನು ನಿತ್ಯವೂ ತ್ರಿಕಾಲದಲ್ಲಿ ಈ ಮಂತ್ರದಿಂದ ಭಕ್ತಿಯಿಂದ ಜಪಿಸಬೇಕು. ಮಂತ್ರ: ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯನಾಯ ನಿಮಿಷಾಂಪತೆಯೇ ಮಹಾಪುರುಷಾಯ ಧೀಮಹಿ. ಇದರಿಂದ ತ್ರಿಕಾಲಕೃತ ಪಾಪಗಳೆಲ್ಲ ನಾಶವಾಗುವವು. 22ನೇ ಅಧ್ಯಾಯ ಮುಗಿಯಿತು. ಶ್ರೀಹರಿಯ ಕರುಣೆಯಿಂದ ದೈವತ್ವವನ್ನು ನವಗ್ರಹಗಳಲ್ಲಿ ಒಂದು ಸ್ಥಾನವನ್ನು ಪಡೆದಿರುವ ರಾಹುವು ಸೂರ್ಯನ ಕೆಳಗೆ 10,000 ಯೋಜನೆಗಳ ದೂರದಲ್ಲಿರುವನು. ಸೂರ್ಯ ಮಂಡಲ 10,000 ಹಾಗೂ ಚಂದ್ರಮಂಡಲ 20,000 ಯೋಜನೆಗಳ ವಿಸ್ತಾರವಾಗಿವೆ. ರಾಹು ಮಂಡಲವು 40,000 ಯೋಜನೆಗಳ ವಿಸ್ತಾರವಾಗಿದೆ. ರಾಹುವು ಸೂರ್ಯ ಚಂದ್ರರಲ್ಲಿ ವೈರವಿಟ್ಟು ಕೆಲವು ಪರ್ವಕಾಲದಲ್ಲಿ ಸೂರ್ಯ ಮತ್ತು ಚಂದ್ರಮಂಡಲಗಳಲ್ಲಿ ರಕ್ಷಣೆಗಾಗಿ ಚಕ್ರವನ್ನಿಟ್ಟಿರುವನು. ಚಕ್ರವು ಈ 2 ಮಂಡಲಗಳ ಸುತ್ತಲೂ ಸುತ್ತುತ್ತಿರುವುದು. ರಾಹುವು ಇದನ್ನು ಸಹಿಸಲಾಗದೆ ಭೀತನಾಗಿ ಹಿಮ್ಮೆಟ್ಟುವನು. ಇದನ್ನೇ ಜನರು ಗ್ರಹಣವೆನ್ನುವರು. ಭೂಮಿಯ ಕೆಳಗೆ ಅತಲ, ವಿತಲ, ಸುತಲ ಮೊದಲಾದ ಬಿಲ ರೂಪದ 7 ಲೋಕಗಳಿವೆ. ಈ ಬಿಲ ಸ್ವರ್ಗಗಳಲ್ಲಿ ಮಯಾಸುರ ನಿರ್ಮಿತ ಪಟ್ಟಣಗಳಿವೆ. ಅಲ್ಲಿ ರೋಗಾದಿಗಳಿಲ್ಲ. ಸುದರ್ಶನ ಚಕ್ರದ ಹೊರತು ಬೇರೆ ಯಾರಿಂದಲೂ ಸಾವು ಬರುವುದಿಲ್ಲ. ಅಲ್ಲಿನ ಜನರು ಸ್ವರ್ಗ ಸುಖವನ್ನು ಅನುಭವಿಸುತ್ತಿರುವರು. ಶುಕ: ಶ್ರೀಹರಿಯ ಒಂದು ತಲೆಯಲ್ಲಿ ಭೂಮಂಡಲವು ಪರಮಾಣುವಿನಂತೆ ಹಗುರವಾಗಿದೆ. ಇವನು ಮಹಾಪರಾಕ್ರಮಿ. ಭೂಮಿಯನ್ನು ಅನಾಯಾಸವಾಗಿ ಧರಿಸಿರುವ ಶ್ರೀಹರಿಯು ಅಧಿಷ್ಠಾನವುಳ್ಳ ಶೇಷದೇವರು ಸಹ ಇದೇ ಬಗೆಯ ಸಾಮರ್ಥ್ಯವುಳ್ಳವರು. 23ನೇ ಅಧ್ಯಾಯ ಮುಗಿಯಿತು. ಪಂಚಮ ಸ್ಕಂದದಲ್ಲಿ ಕೆಲವು ಅಧ್ಯಾಯಗಳು ಅಚ್ಚಾಗದೆ ನಮಗೆ ಲಭ್ಯವಾಗಿಲ್ಲವಾದ್ದರಿಂದ ಮಧ್ಯೆ ಮಧ್ಯೆ ಕೆಲವು ಅಧ್ಯಾಯಗಳನ್ನು ಬಿಟ್ಟಿರುತ್ತೇವೆ. ಆ ಕಾರಣ ಶ್ರೀಹರಿಯಲ್ಲಿ ಮತ್ತು ನಿಮ್ಮಲ್ಲಿ ಕ್ಷಮೆಯನ್ನು ಅರಸುತ್ತಾ ಪಂಚಮ ಸ್ಕಂದವನ್ನು ಮುಗಿಸುತ್ತೇವೆ.